ನಿನ್ನೆ ನಡೆದಂತ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ಗೆ ಭಾರಿ ಮುಖಭಂಗವಾಗಿದೆ. ಬಹುಶಃ ಜೆಡಿಎಸ್ ನಾಯಕರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಪರಿಯಾಗಿ ಅಡ್ಡ ಮತದಾನಗಳು ಪಕ್ಷದಲ್ಲಿ ಆಗುತ್ತೆ ಅಂತ. ಇದು ನಿಜಕ್ಕೂ ಸಹ ಪಕ್ಷದ ವರಿಷ್ಠರಿಗೆ ಶಾಕಿಂಗ್ ವಿಚಾರ. ಗೋವಿಂದರಾಜು ಅವರಿಗೆ ಕೇವಲ 14 ಮತಗಳು ಮಾತ್ರ ಬಿದ್ದಿದೆ. 18 ಜನ ಶಾಸಕರು ಜೆಡಿಎಸ್ ನಲ್ಲಿ ಇರೋದು, ಆದ್ರೆ ಬರೀ 14 ಜನ ಮಾತ್ರ ವೋಟ್ ಹಾಕಿದ್ದಾರೆ. ಪರಿಷತ್ ಚುನಾವಣೆಯ ಸೋಲಿಗೆ ದಳಪತಿಯ ಸಮರ್ಥನೆ ಏನು ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಅಭ್ಯರ್ಥಿಯನ್ನು ನಿಲ್ಲಿಸಿ ಹಾಗಾದ್ರೆ ಜೆಡಿಎಸ್ ಮುಖಭಂಗವನ್ನು ಅನುಭವಿಸ್ತಾ? ಎಸ್ ಅಂತ ಹೇಳ್ತಾ ಇದೆ ಒಂದಷ್ಟು ವಿಶ್ಲೇಷಣೆಗಳು. ಯಾಕೆಂದ್ರೆ ಜೆಡಿಎಸ್ಗೆ ಗೊತ್ತಿತ್ತು ತನ್ನ ಹತ್ರ ಸಂಖ್ಯಾಬಲ ಇಲ್ಲ ಅಂತ. ಒಬ್ಬ ಅಭ್ಯರ್ಥಿ ಗೆಲ್ಲೋದಿಕ್ಕೆ 28 ಮತಗಳು ಬೇಕಾಗುತ್ತೆ. ಆದ್ರೆ ಜೆಡಿಎಸ್ ಬಳಿ ಇದ್ದಂಥದ್ದು ಬರೀ 18 ಶಾಸಕರ ನಂಬರ್ಸ್ ಮಾತ್ರ. ಆದಾಗ್ಯೂ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ, ತನ್ನ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸ್ತು. ಜೆಡಿಎಸ್ ಯಾವ ಒಂದು ಆತ್ಮವಿಶ್ವಾಸ ಅಥವಾ ಯಾವ ನಂಬಿಕೆಯ ಹಿನ್ನೆಲೆಯಲ್ಲಿ ತನ್ನ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೋ ಗೊತ್ತಿಲ್ಲ. ಯಾಕೆಂದ್ರೆ 1-2 ನಂಬರ್ಸ್ ಅಂದ್ರೆ ಆ ಕಡೆ ಈ ಕಡೆ ಏನೋ ಒಂದಷ್ಟು ಕೊಂಡುಕೊಳ್ಳುವಿಕೆಯ ವಿಚಾರದಲ್ಲಿ ಏನೋ ಆಗಬಹುದಾಗಿತ್ತು. ಆದರೆ ಬರೋಬ್ಬರಿ 10 ನಂಬರ್ಸ್ ಕಡಿಮೆ ಇತ್ತು ಜೆಡಿಎಸ್ ಕ್ಯಾಂಡಿಡೇಟ್ ಗೆಲ್ಲೋದಿಕ್ಕೆ. 28 ಮತಗಳ ಪೈಕಿ 18 ಶಾಸಕರು ಮಾತ್ರ ಇದ್ದು, 10 ಮತಗಳು ಕಡಿಮೆ ಇತ್ತು. ಇದನ್ನು ಹೆಂಗೆ ತಗೊಳ್ಳೋದು, ಯಾರ ಕಡೆಯಿಂದ ತಗೊಳ್ಳೋದು ಅಂತ ಅವರು ನೇರವಾಗಿ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಂಥದ್ದು ಬಿಜೆಪಿ ಕಡೆಗೆ. ಬಿಜೆಪಿಯು ಸಹ ಲಾಸ್ಟ್ ಮೂಮೆಂಟ್ವರೆಗೂ ಜೆಡಿಎಸ್ಗೆ ಒಂದು ವಿಶ್ವಾಸವನ್ನು ಮೂಡಿಸಿತ್ತು, ನಾವು ಹೆಚ್ಚುವರಿಯಾಗಿ ಹೆಚ್ಚಿನ ಶಾಸಕರನ್ನು ಕೊಡ್ತೀವಿ ಅಂತ. ಆದರೆ ಏನಾಗೋಯ್ತು ಗೊತ್ತಾ ವೀಕ್ಷಕರೇ, ಬಿಜೆಪಿನೇ 30 ಮತಗಳನ್ನು ಹಾಕಿಸ್ಕೊಂಡ್ಬಿಡ್ತು 2 ಅಭ್ಯರ್ಥಿಗಳ ಕೈಗೆ. ಹಾಗೆ ನೋಡಿದರೆ ಜೆಡಿಎಸ್ಗೆ ಬಿಜೆಪಿ 6 ಮತಗಳನ್ನು ಬಿಟ್ಕೊಡ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ಆ 8 ಮತಗಳು ಬಿಟ್ಕೊಡ್ಬೋದಕ್ಕೆ ಅವಕಾಶ ಇತ್ತು. ಆದರೆ ಅಂದರೆ 28 ಹಾಕಿಸ್ಕೊಂಡಿದ್ದಿದ್ರೆ. ಆದರೆ ಬಿಜೆಪಿ ಏನು ಮಾಡ್ತು, ಒಂದು ಹೆಚ್ಚುವರಿ ಮತವನ್ನು ಹಾಕಿಸಿಕೊಳ್ಳದ ಬದಲಾಗಿ 2 ಹೆಚ್ಚುವರಿ ಮತಗಳನ್ನು ಹಾಕಿಸ್ಕೊಳ್ಬಿಡ್ತು. ಸೊ 30 ಅಂತ ಅವರು ನಿಗದಿ ಮಾಡಿದರು. ಆದರೆ ಅಲ್ಲಿ ಏನಾಯಿತು ಅಂದರೆ, ಈ 30 ನಿಗದಿ ಮಾಡಿದ್ದಂಥ ನಂಬರ್ಸ್ ಇದೆಯಲ್ಲ, ಅದರಲ್ಲಿ ಇಬ್ಬರ ಪೈಕಿ ಬಿಜೆಪಿ 2 ಅಭ್ಯರ್ಥಿಗಳ ಪೈಕಿ ಒಬ್ಬರಿಗೆ ಏನಾಗೋಯಿತು ಅಂದರೆ 3 ಅಡ್ಡ ಮತದಾನ ಮಾಡಿಬಿಟ್ರು. ಯಾರಿಗೆ? ಲಿಂಗರಾಜು ಪಾಟೀಲ್ ಅವರಿಗೆ ಏನು 30 ಮತಗಳಲ್ಲಿ ನಿಗದಿಯಾಗಿತ್ತು, ಆ 30 ಮತಗಳ ಪೈಕಿ 3 ಜನ ಅಡ್ಡ ಮತದಾನ ಮಾಡಿಬಿಟ್ರು. ವೇರಿನ್ ರಘು ಕೌಟಿಲ್ಯ ಇದ್ದಾರಲ್ಲ, ಅವ್ರದ್ದು 1 ಮತ ಅಸಿಂಧು ಆಗೋಯ್ತು. ಸೊ ಇದೇನಾಗೋಯ್ತು ಅಂದರೆ ಬಿ ಜೆ ಪಿಗೂ ಶಾಕಿಂಗ್ ವಿಚಾರ. ಎರಡನೇದೇನೆಂದರೆ ಬಿ ಜೆ ಪಿನೇ ನೆಚ್ಕೊಂಡಿತ್ತು ಜೆಡಿಎಸ್, ನಮಗೆ ಹೆಚ್ಚುವರಿ ಮತಗಳನ್ನು ಬಿಟ್ಕೊಡ್ತಾರೆ ಅಂತಂದರೆ ಬಿಟ್ಕೊಟ್ಟಿದ್ದು ಬರೀ 4. ಆ 4ರಲ್ಲಿ ಎಷ್ಟು ಜನ ಅಡ್ಡ ಮತದಾನ ಮಾಡಿದ್ದಾರೆ ಕನ್ಫರ್ಮೇಷನ್ ಇಲ್ಲ. ಯಾಕೆ ಹೇಳಿ, ಇದು ಗೌಪ್ಯ ಮತದಾನ. ಹಾಗಾದರೆ ಈ ಹೇಗಿತ್ತು ಬಿಟ್ಟು ಕೊಡದ ಸಿಎಂ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಮೇಲ್ಮನೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ರಣತಂತ್ರಕ್ಕೆ ಮೈತ್ರಿ ವಿಲ ಅಂತ ಒದ್ದಾಡ್ಬಿಡ್ತು. ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಯ ತಂತ್ರಕ್ಕೆ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಶೇಕ್ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಫಸ್ಟ್ ಎಲೆಕ್ಷನ್ ಅನ್ನು ಇದನ್ನು ಅವರು ಎದುರಿಸಿರುವಂಥದ್ದು. ಫಸ್ಟ್ ಎಲೆಕ್ಷನ್ನಲ್ಲೇ ಅಭೂತಪೂರ್ವವಾಗಿರ್ತಕ್ಕಂಥ ದಾಖಲೆಯನ್ನು, ಸಿಕ್ಸರ್ ಅಂತಿರೋ ಬೌಂಡ್ರಿ ಅಂತಿರೋ ನಿಮಗೆ ಬಿಟ್ಟಿದ್ದು. ಆದರೆ ಯಾವ ಪಾರ್ಟಿ ಗೆಲುವು ದಾಖಲಾಗಿದೆ ಅಂದರೆ 5ಕ್ಕೆ 5 ಅಭ್ಯರ್ಥಿಗಳನ್ನು ಡಿ ಕೆ ಶಿವಕುಮಾರ್ ಅವರು ಗೆಲ್ಲಿಸ್ಕೊಂಡಿದ್ದಾರೆ. ಆಮೇಲೆ ಈ ಶಾಸಕರನ್ನ ಸೆಳೆಯುವ ಪ್ರಯತ್ನ ಇತ್ತಲ್ಲ, ಈ ಅಡ್ಡ ಮತದಾನದ ವಿಚಾರ ಎಷ್ಟು ನಯಾನಾಜುಕಿನಿಂದ, ಎಷ್ಟು ಕ್ಲೆವರ್ ಆಗಿ ಮತ್ತು ಎಷ್ಟು ಸೀಕ್ರೆಟ್ ಆಗಿ ಮಾಡಿದ್ದಾರೆ ಅನ್ನೋಂಥದ್ದು ನಿನ್ನೆ ಬಂದಂಥ ರಿಸಲ್ಟಲ್ಲಿ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಒಬ್ಬರಲ್ಲ ಇಬ್ಬರಲ್ಲ 11 ಜನ ಅಡ್ಡ ಮತದಾನ ಮಾಡಿದ್ದಾರೆ. ಈ 11 ಜನರ ಪೈಕಿ ಯಾವ ಪಕ್ಷದವರು ಎಷ್ಟು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಇನ್ನೂ ಕನ್ಫರ್ಮೇಷನ್ಗೆ ಸಿಗ್ತಾ ಇಲ್ಲ. ವಿಜೇಂದ್ರ ಅವರು ಹೇಳ್ತಾ ಆರ್ ಅಶೋಕ್ ಅವರು ಹೇಳಿದರು ನಮ್ಮ ಪಕ್ಷದಿಂದ 3 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಅದು ನಿಜವಾಗ್ಲೂ ಕನ್ಫರ್ಮೇಷನ್ ಅಷ್ಟೇ ಇದೆಯಂತ. ಇಲ್ಲಿ 3 ಜನ ಅಲ್ಲ ಅಡ್ಡ ಮತದಾನ ಮಾಡಿದ್ರಿಂದ ಜೆಡಿಎಸ್ನಿಂದ 8 ಜನ ಆಗೋಗ್ತಾರೆ ಅಡ್ಡ ಮತದಾನದ ಲೆಕ್ಕದಲ್ಲಿ. ಆದರೆ ಜೆಡಿಎಸ್ನಿಂದ 7 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು. ಜೆಡಿಎಸ್ನಲ್ಲಿ ಎಲ್ಲೋ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಇದ್ದಂಥದ್ದು ಒಂದೇ ಒಂದು ಅಡ್ಡ ಮತದಾನ ಆಗ್ಬೋದು ಅಂತ. ಬಿಜೆಪಿಲಿ 2 ಅಡ್ಡ ಮತದಾನ ಆಗ್ಬೋದು, ಟೋಟಲ್ ಒಂದು 3 ಅಡ್ಡ ಮತದಾನ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ 11 ಆಗಿರ್ತಕ್ಕಂಥದ್ದು ಇದೆಯಲ್ಲ ಕ್ರಾಸ್ ವೋಟಿಂಗು, ಇದು ಎಲ್ಲರ ಹುಬ್ಬೇರಿಸುವಂತೆ ಮಾಡ್ತು. ಎಲ್ಲರೂ ಶಾಕ್ಗೆ ಒಳಗಾಗ್ಬಿಟ್ರು. ನಿನ್ನೆ ಸಂಜೆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾದಂಥ ಕ್ರಾಸ್ ವೋಟಿಂಗ್ 2 ಪಕ್ಷಗಳಲ್ಲಿ ಆಗಿದೆ ಅಂತ. ಇನ್ಸ್ಪೈಟ್ ವಿಪ್ ಜಾರಿಯಾಗಿದ್ದರೂ ಕೂಡ ಆಮೇಲೆ ಜೆಡಿಎಸ್ ನಾಯಕರಂತೂ ದೇವನಹಳ್ಳಿಯ ರೆಸಾರ್ಟ್ನಲ್ಲಿ ತಮ್ಮೆಲ್ಲ ಶಾಸಕರನ್ನ ಕರ್ಕೊಂಡೋಗಿ ಸೇಫ್ ಗಾರ್ಡ್ ಮಾಡ್ಕೊಂಡಿದ್ರು ಸಹ ಅತಿ ಹೆಚ್ಚು ಅಡ್ಡ ಮತದಾನ ಆಗಿರೋದು ಜೆಡಿಎಸ್ ಪಕ್ಷದಲ್ಲೇ.